ಹಾಯ್ ಹಲೋ ನಮಸ್ತೆ ಕರುನಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಬಾ ಆನ್ ರೋಡ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಇವಾಗೇನಪ್ಪ ಮ್ಯಾಟ್ರು ಅಂದರೆ, ಗಾಡಿ 989 ಕಿಲೋಮೀಟರ್ಸ್ ಓಡಿದೆ. 1000 ಒಳಗಡೆ ಸರ್ವಿಸಿಗೆ ಬಿಡಬೇಕು. ಓ ಕಿರಿಕು ಕೆಜೆಪುರದಲ್ಲಿ ನೋಡಿದೇನೋ ಮಗನ ತೆಗೆದು ಬಿಟ್ಟ ಅಂದ್ರೆ 1.5 ಟನ್ ವೇಟು. ನೋಡ್ತೀಯಾ ನೀನು ಹೊಡೆಯವರೆಗೂ ನಾನು ಕಳ್ಳ ಕಟ್ಟಿದ್ದೀನ. ಹೋಗ್ರೋ ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ಸೊ ಗಾಡಿ ಸರ್ವಿಸ್ ಬಿಡಬೇಕು, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಎಲ್ಲಪ್ಪ ಸರ್ವಿಸ್ ಬಿಡೋದಂದರೆ ಬನಶಂಕರಿ KTM ಶೋರೂಮ್ ಇದೆ, ಅಲ್ಲೇ ಇಶ್ಯೂಸ್ ಎಲ್ಲ ಏನಿಲ್ಲ. ಈ ಮುಂದೆಗಡೆ ವೈಸರ್ ಇದೆಯಲ್ಲ, ಇದೊಂದು ಸ್ವಲ್ಪ ವೈಬ್ರೇಟ್ ಆಗ್ತಾಯಿದೆ ನೋಡಿ, ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಅದೊಂದು ಸ್ವಲ್ಪ ಇಶ್ಯೂ ಇದೆ ಅಷ್ಟೇ. ಆಮೇಲೆ ಗೇರ್ ಸ್ವಲ್ಪ ಹರಡಾಗ್ತಾಯಿದೆ, ಫಸ್ಟು ಸೆಕೆಂಡು ಥರ್ಡ್ ಹಾಕೋದಷ್ಟೇ, ಬೇರೆ ಏನು ಇಶ್ಯೂಸ್ ಇಲ್ಲ. ಫಸ್ಟ್ ಸರ್ವಿಸ್ ಫ್ರೀ ಅಂತಲೇ ಹೇಳಿದ್ದಾರೆ. ಅದೆಷ್ಟು ಬಿಲ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ಆದರೂ ಬಿಲ್ ಕೊಡ್ತಾರೆ, ಬಟ್ ಎಷ್ಟಾಗುತ್ತೆ ಅಂತ ಏನೆಲ್ಲ ಗೊತ್ತಿಲ್ಲ ನನಗೆ. ತೊಗೊಂಡು 25 ಡೇಸ್ ಆಗಿದೆ ಅಷ್ಟೇ. ಆಗಲೇ 1000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ. 20 to 25 ಡೇಸ್ ಅಷ್ಟೇ ಆಗಿರೋದು. ಸೊ ಬನ್ನಿ, ಇವಾಗ ಸರ್ವಿಸ್ ಬಿಡ್ತೀನಿ, ಮತ್ತೆ ಎತ್ಕೊಂಬರ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಎತ್ಕೊಬರ್ಬೇಕಲ್ಲ, ಓಡಿಸ್ಕೊಬರ್ಬೇಕಾದ್ರೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಒಬ್ಬ ಬೆಳಗ್ಗೆ ಗಾಡಿ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಅದನ್ನ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮಣ್ಣ ಡ್ರಾಪ್ ಆಗ್ದ ಅಲ್ಲೇ, ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಏನು ಇಲ್ಲಿಂದ ಅಲ್ಲಿ ಒಂದು 200 ಮೀಟರ್ಸ್ ಇದೆ ಅಷ್ಟೇ. ಇನ್ನೊಂದೇನಪ್ಪ ಮ್ಯಾಟ್ರ್ ಅಂದರೆ, ಬೆಳಗ್ಗೆ ನನಗೆ ಲೇಖಿ ಗೋಸ್ವಾಮಿ ಅವ್ರು ಸಿಕ್ಕಿದ್ರು. ಲೇಖಿ ಗೋಸ್ವಾಮಿ ಗೊತ್ತಲ್ಲ ನಿಮಗೆಲ್ಲ, ಆಲ್ಮೋಸ್ಟ್ ಎಲ್ರಿಗೇನೋ ಗೊತ್ತು. ಸೊ ಅವರೇ ಡ್ರಾಪ್ ಹಾಕಿದ್ರು, ಮನೆಗೆಲ್ಲ ಡ್ರಾಪ್ ಹಾಕಿಲ್ಲ, ಅಲ್ಲಿ ಮೈನ್ ರೋಡ್ ತನಕ ಡ್ರಾಪ್ ಹಾಕಿದ್ರು. ಇವಾಗ ಇಲ್ಲಿ ಗಾಡಿ ಎತ್ಕೊಂಡು ಹೋಗ್ಬೇಕು. ಒಳಗಡೆ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ, ಸೊ ಅದಕ್ಕೆ ಇಲ್ಲೇ ಪಾಸ್ ಮಾಡ್ತೀನಿ. ಗಾಡಿ ಇಸ್ಕೊಂಡ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಸೊ ಇದೆ ಸರ್ವಿಸ್ ಸೆಂಟ್ರು. ಬಿಲ್ ಎಷ್ಟಪ್ಪ ಆಗೈತೆ ಅಂದರೆ 2000 ರೂಪಾಯಿ ಆಯಿತು ಗುರು. ಏನು ನಮ್ಮ ಮಕ್ಕಳು ಆ್ಯಕ್ಚುಲಿ ಫ್ರೀ ಆಫ್ ಕಾಸ್ಟ್ ಫಸ್ಟ್ ಸರ್ವಿಸು, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಅಂತಾರೆ, ಆದರೆ ಬಿಲ್ ಹಾಕಿ ಕೊಡ್ತಾರೆ. ಈ ತಲೆಯಲ್ಲಿ ಏನೇನು ಐಡಿಯಾ ಓಡಿಸ್ತಿರ್ ಗುರು ನಿಜವಾಗ್ಲು. ಈ ಬುಲ್ಡೆ ಇದೆಲ್ಲ, ನನ್ನ ಮಗಂದು ಬುಲ್ಡೆ 7 ಮೀಟ್ರ್ ಕುಡ್ದು ನನ್ನ ಮಗಂದು ಈ ಬುಲ್ಡೆ 1990 ಆಗಿದೆ. ಯಾಕಂದರೆ ಲೈಕ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಅದೇ ಬಂದು 1600 ರೂಪಾಯಿ ಆಗಿದೆ. ಸೊ ಮಿಕ್ಕಿದ್ದು ಚಿಕ್ಕದಲ್ಲೊಂದು ರಿಂಗ್ ಏನೋ ಬೇಕು ಅಂತ ಹೇಳಿದ್ದೆ ನಾನು, ಅದೊಂದು ಆಯಿಲ್ ಫಿಲ್ಟ್ರ್ ಒಂದು. ಸೊ ಎಲ್ಲ ಸೇರಿ 1990 ರೂಪಾಯಿ ಆಗಿದೆ. ಗಾಡಿ ನೋಡಿ ಫಳ್ಳಂತ ಹೊಳಿತಾ ಇದೆ, ಸೂಪರಾಗಿ ಕಾಣ್ತೈತೆ ಗುರು. ನೋಡಿ ಫ್ರಂಟಿಂದ ಹೆಂಗೆ ಕಾಣ್ತೈತಿ, ಸೂಪರ್ ಅಲ್ಲ. ಬನ್ನಿ ತಗೊಂಡು ಮನೆಗೆ ಹೋಗೋಣ. ಪರವಾಗಿಲ್ಲ, ಆ್ಯಕ್ಚುಲಿ ಗೇರ್ ಬಂದು ಹಾರ್ಡ್ ಆಗ್ತಾಯಿತ್ತು ನಂದು, ಫಸ್ಟು ಸೆಕೆಂಡ್ ಥರ್ಡು. ಇವಾಗ ಸೆಟ್ ಮಾಡಿದ್ದಾರೆ, ಸ್ಮೂತಾಗಿದೆ ಗೇರು. ಮತ್ತು ಇನ್ನೊಂದೇನಂದರೆ ಲೈಕ್ KDV ಸೆಗ್ಮೆಂಟಲ್ಲಿ, KTMಲ್ಲಿ ಈ ಮುಂದೆ ಒಂದು ವೈಸರ್ ಬರುತ್ತಲ್ಲ, ಇದು ಒಂದು ತುಂಬಾ ವೈಬ್ರೇಟ್ ಆಗುತ್ತೆ. ನಂದು ಆಗ್ತಾಯಿತ್ತು, ಹೇಳಿದ್ದೆ ಸರಿ ಸರ್ ಒಂದು ಚಿಕ್ಕದು ರಬ್ಬರ್ ಹಾಕ್ತೀವಿ ಅಂದಿದ್ರು, ಅದು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಆಹಾ ಸೂಪರ್. ಗಾಡಿ ಮೇಲೆ ಕೂತ್ಕೊಂಡು ಆಕ್ಸಿಲೇಟರ್ ಕೊಟ್ಟರೆ ಅವನ ಅಜ್ಜಿ ಇಳಿಸ್ಲೇಬಾರ್ದು ಅನ್ಸುತ್ತೆ ಗುರು. ಸರ್ವಿಸ್ ಫ್ರೀಯಾಗಿ ಮಾಡಿಕೊಡ್ತಾರೆ, ಬಟ್ ಸರ್ವಿಸ್ಗೆ ಆಯಿಲ್ ಚೇಂಜ್ ಇರುತ್ತೆ, ಮತ್ತು ಬೇರೆ ಇಕ್ವಿಪ್ಮೆಂಟ್ ಹಾಕ್ಬೇಕಾಗಿರುತ್ತೆ ಗಾಡಿಗೆ. ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಅಷ್ಟೇ, ಬಟ್ ಸರ್ವಿಸ್ ಎಲ್ಲ ಫ್ರೀ ಆಫ್ ಕಾಸ್ಟೇ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ, ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಹಳೆಯ ವೀಡಿಯೋಸ್ ನೋಡ್ತಾ ಇರಿ. ಇನ್ನೊಂದೇನಪ್ಪ ಅಂದರೆ ಚಾನಲ್ಗೆ ಹೊಸದಾಗಿ ಯಾರು ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ.
ಇನ್ನು ಮುಂದೆ ಆದರೂ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಎಲ್ಲ ಹಾಕೋದಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್, ಸಿಯಾ.